ಎಲ್ಲರಿಗೂ ನಮಸ್ಕಾರ ರೀ. ಎಲ್ರಿಗೂ ನಮಸ್ಕಾರ ರೀ. ಎಲ್ಲರಿಗೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀವಿ. ಆ್ಯಂಡ್ ನಾವಂತೂ ಮಸ್ತ್ ಅದೀವಿ. ಸ್ವಲ್ಪ ವಾಯ್ಸ್ ನಿಮ್ಗೆ ಸ್ಲೋ ಆಗಿ ಕೇಳಿಸ್ತಿರ್ಬೋದು, ಬಟ್ ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ರಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗಿರ್ತೈತ್ರಿ. ಆದ್ರೂ ಒಂದ್ಸಲ ಹೇಳೋ ಅಂತ ಕನ್ಫರ್ಮ್ ಮಾಡೋ ಅಂತ ಒಂದು ಜವಾಬ್ದಾರಿ ನಮ್ದಿರ್ತೈತಿ. ಸೊ ಹಂಗಾಗಿ ಪ್ರೀವಿಯಸ್ ವಿಡಿಯೋ ಅಂದ್ರೆ ಒಂದು ಕಳೆದ ಒಂದು 4-5 ವಿಡಿಯೋ ಬಿಟ್ಟು ಇವ್ರ ಕಿರು ಪರಿಚಯ ಅಂತ ಮಾಡಿದ್ವಿ. ಅದೇ ತರ ಇವ್ರಿಗೆ ಕ್ವಶನ್ ಕೇಳಿದ್ದೆ, ಆನ್ಸರ್ ಇವ್ರು ಹೇಳತ್ತಿದ್ರು. ಸೊ ಈಗ ಇವ್ರು ನನಗೆ ಕ್ವಶನ್ ಕೇಳ್ತಾರು ಅಂಡ್ ಆನ್ಸರ್ ನಾ ಹೇಳ್ತೀನಿ. ಅವೆಲ್ಲ ಕ್ವಶನ್ಸ್ ನಿಮ್ಮ ಕ್ವಶನ್ಸ್ ಆಗಿರ್ತಾವ ಅಂಡ್ ಕಮೆಂಟ್ ಮಾಡಿರೋಂಥ ಕ್ವಶನ್ಸ್ ಆಗಿರ್ತಾವ. ಈ ಬುಕ್ ಒಳಗೆ ಬರ್ಕೊಂಡು ಇಟ್ಕೊಂಡಿನ್ರಿ. ಸೊ ಯಾ ಕೇಳ್ತಾನ್ರಿ ಒಂದೊಂದ ಆನ್ಸರ್ ಮಾಡ್ಕೊಂತ ಹೋಗೋನು. ಅಂಡ್ ಸಾರಿ ಫಾರ್ ವ್ಲಾಗ್ ಅಪ್ಲೋಡ್ ಮಾಡತ್ತಿಲ್ಲ. ಸೊ ಹಾಗಾಗಿ ಸಾರಿ ಬೈಕೊಳತ್ತೀರಿ ನೀವು, ಎಷ್ಟೋ ಜನ ಬೈಕೊಳತ್ತೀರಿ. ಬಟ್ ಸ್ಟಿಲ್ ಏನ್ ಮಾಡೋದು ಗೈಸ್, ನಮಗೆ ಭಾಳ ಕೆಲಸ ಇರ್ತಾವು. ಬೈಕೊಳತಿಲ್ಲ ಬೈಕೊಳತ್ತಾರ ಅಂದ್ರೆ ತಾವು ಬೈಕೊಂಡಾಗ ಹಾ ಓಕೆ ಗೈಸ್, ಅವ್ನು ಏನೋ ಅನ್ಕೋತಾನ್ರಿ. ಅವ್ನು ಮೊದಲ ಚೈಲ್ಡ್ ಅವಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿ ಸರ್. ಸ್ಟಾರ್ಟ್ ಮಾಡೋಣ. ನಿನ್ ರಿಯಲ್ ನೇಮ್ ಏನ? ನಾನು ಸ್ವಲ್ಪ ಜೋರ್ಸೆ ಮಾತಾಡಿದ್ರೆ ಅವ್ರಿಗೂ ಕೇಳಿಸ್ತೈತಿ, ನಮಗೂ ಕೇಳಿಸ್ತೈತಿ. ನಿನ್ ರಿಯಲ್ ಹೆಸರೇನಾ? ನನ್ನ ರಿಯಲ್ ಹೆಸರು ಎಲ್ರಿಗೂ ಗೊತ್ತೈತ್ರಿ, ವೈಷ್ಣವಿ ಅಂತ. ಬಟ್ ಎಲ್ಲರೂ ಸ್ವೀಟ್ ಆ್ಯಂಡ್ ಕ್ಯೂಟ್ ಆಗಿ ಕರೆದು ವೈಶು ಅಂತ ಹೇಳ್ಬಿಟ್ಟ. ಸೊ ನೀವು ಪ್ರೀತಿಯಿಂದ ವೈಶು ಅಂತ ಕರಿಬೋದ್ರಿ, ನೋ ವರೀಸ್, ಏನು ಅಭ್ಯಂತರ ಇಲ್ಲ. ಸರಿ, ನೆಕ್ಸ್ಟ್ ನಿನ್ನ ಸ್ವಂತ ಊರು ಯಾವ್ದು? ನಮ್ಮ ಸ್ವಂತ ಊರು ಇದೆ ರೀ, ಬೆಳಗಾವಿನ ರೀ. ಹುಟ್ಟಿದ್ದು ಇಲ್ಲೇ, ಸಾಯೋದು ಇಲ್ಲೇ, ಎಲ್ಲಾನು ಇಲ್ಲೇ, ಪ್ರತಿಯೊಂದು ಇಲ್ಲೇ ರೀ. ನೀನು ವಿಡಿಯೋಸ್ ಮಾಡಕ್ಕೆ ಇನ್ಸ್ಪಿರೇಷನ್ ಅದು? ಇನ್ಸ್ಪೈರ್ ಮಾಡಿದವ್ರು ಯಾರಪ್ಪ ಅಂತಂದ್ರ ಇನ್ಸ್ಪೈರ್ ಅಂತ ಯಾರಿಲ್ಲ ರೀ. ಸ್ಟಾರ್ಟ್ ಹಂಗೆ ನಂಗೆ ಮೊದಲಿಂದನೂ ಹಿಂಗೆ ಆಸೆ ಇತ್ತು ಅಂದ್ರೆ ವಿಡಿಯೋಸ್ ಮಾಡ್ಬೇಕಂತ ಹೇಳಿ. ಸೊ ಆಮೇಲೆ ನನ್ನ ಫ್ರೆಂಡ್ ಒಬ್ಬಾಕಿದ್ಲ, ಹೆಸರೆಲ್ಲ ಬೇಡ, ಇದ್ಲು ಒಬ್ಬಾಕಿ. ಸೊ ಆಕಿ ಮಾಡ್ತಾಳ. ಆಮೇಲೆ ನಮ್ಮ ಮನೆಯೊಳಗೆ ಅಷ್ಟು ಅಲಾವ್ ಮಾಡ್ತಿದ್ದಿಲ್ಲ. ನಮ್ಮ ಅಣ್ಣ ನಮ್ಮ ಮಮ್ಮಿ ಅದು ಸದ್ಯಕ್ಕೆ ಬ್ಯಾಡ ಅಂತಿರು. 10th ಮುಗಿದ್ಮೇಲೆ ಫಸ್ಟ್ ಇಯರ್ ಬಂದಮೇಲೆ ಅವಾಗ ಬ್ಯಾಡ ಅಂತಿರು. ಬಟ್ ಆಕಿ ಮಾಡತ್ತಿದ್ಲಲ್ಲ, ಅವಾಗ ಮಾಡಿ ಏನಾಗಲ್ಲ ಒಂದ್ಸಲ ಅಂತ ಹೇಳಿ ಡಬ್ ಸ್ಮ್ಯಾಶ್ ಅಂತಿತ್ತು. ಅವಾಗಿಂದ ಸ್ಟಾರ್ಟ್ ಮಾಡಿದ್ದು, ಅಲ್ಲಿಂದ ಇಲ್ಲಿ ಮಟ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ 4ನೇ ಪ್ರಶ್ನೆ, ವಿಡಿಯೋಸ್ ಮಾಡಕ್ಕೆ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ವಿ? ಹೇಳಿದ್ನಲ್ರಿ, ಈಗ 10th ಮುಗಿದ್ಮೇಲೆ ಸುಟ್ಟಿ ಬಿಟ್ಟಿದ್ ಗೊತ್ತೈತ್ರಿ. ಅವಾಗ ಫೋನ್ ಕೊಡ್ಸಿದ್ರು ನಮ್ಮ ಮನ್ಯಾಗ, ಸ್ಯಾಮ್ಸಂಗ್. ಅವಾಗಿಂದ ಡಬ್ ಸ್ಮ್ಯಾಶ್ ಚಾಲು ಆಯ್ತ್ರಿ. ಅವಾಗಿಂದ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಇಯರ್ ಬರೋಣ ನೋಡ್ರಿ, ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡಿದ್ದೆ. ನೆಕ್ಸ್ಟ್ 5ನೇ ಪ್ರಶ್ನೆ, ನೀನು ವಿಡಿಯೋಸ್ ನೋಡಿ ನಿಮ್ಮ ಫ್ಯಾಮಿಲಿ ಬಂದು ನಿಮ್ಮ ರಿಲೇಷನ್ ಅವ್ರ ರಿಯಾಕ್ಷನ್ ಹೆಂಗಿತ್ತ? ರಿಯಾಕ್ಷನ್ ಅನ್ನಕರೆ ಏನಿತ್ತು, ಸ್ಟಾರ್ಟಿಂಗ್ ನೋಡ್ಕೊಳ್ಳೆ ಸ್ಟಾರ್ಟಿಂಗ್ ಅಷ್ಟು ಯಾರಿಗೂ ಗೊತ್ತಿರಲಿಲ್ಲ. ಡಬ್ ಸ್ಮ್ಯಾಶ್ ಟಿಕ್ಟಾಕ್ ಒಳಗೆ ಭಾಳ ವಿಡಿಯೋಸ್ ಮಾಡ್ತಿದ್ದೆ, ಅವಾಗ ಅಷ್ಟು ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ಏನು ಒಂದೊಂದು ವಿಡಿಯೋ ವೈರಲ್ ಹಾಕೊಂತ ಹೋದು, ಫೇಮಸ್ ಹಾಕೊಂತ ಹೋದು. ಅವಾಗ ನಿಮ್ಮ ಹುಡುಗಿ, ನಿನ್ನ ಮಗಳು ಈ ಥರ ಮಾಡತ್ತಾಳೆ, ನಿಮಗೆ ಏನು ಅನ್ಸಂಗಿಲ್ಲ ಅಂತ ನಮ್ಮ ಮಮ್ಮಿ ಒಂದು ಆನ್ಸರ್ ಹೇಳಿದ್ರು. ಆಕೆನ ಏನು ಬಿಚ್ಚು ಏನು ಮಾಡತ್ತಿಲ್ಲ, ಚಲೋನ ಮಾಡತ್ತಾಳು. ಸೊ ಆಕೆಗೆ ಆ್ಯಕ್ಟಿಂಗ್ ಇಷ್ಟ, ಅದು ಮಾಡತ್ತಾಳ ಅಂತ ನಮ್ಮ ಮಮ್ಮಿ ರಿಯಾಕ್ಷನ್ ಇದೆ. ಹಂಗೆ ರಿಲೇಷನ್ದವ್ರು ಇದೆಲ್ಲ ಎದಕ್ ಬೇಕು, ನಮ್ಮ ಮಾಮಗಳು ಅಂದ್ರೆ ಇದೆಲ್ಲ ಎದಕ್ ಬೇಕ್ರಿ, ಸ್ಟಡಿ ಮಾಡ್ಕೊಳ್ಳೋರು, ಸ್ಟಡಿ ಒಳಗೆ ಭಾಳ ಚಲೋ ಅದಾಳು, ಮತ್ತು ಟಾಪರ್ ಅದಾಳು, ಮತ್ತು ಇವೆಲ್ಲ ವಿಡಿಯೋಸ್ ಯಾಕೆ ಇಷ್ಟೆಲ್ಲ ಅವ್ರಿಗೆ ಅರ್ಥ ಆಗ್ತೈತಿ. ನೋಡ್ರಿ ತಂದ್ರೆ ಎಷ್ಟು ದೊಡ್ಡ ಆನ್ಸರ್ ಅಷ್ಟೇ ಹೇಳುದ. ನೆಕ್ಸ್ಟ್ ನೋಡ್ರಿ, ಜಾನಪದ ಸಾಂಗ್ ಅಂದ್ರೆ ಇಷ್ಟನೋ ಏನ ಫಿಲ್ಮ್ ಸಾಂಗ್ ಅಂದ್ರೆ ಇಷ್ಟನೋ? ಜಾನಪದ ಸಾಂಗ್ ನೀವು ಅಲ್ಲಿಗೆ ಚಲೋ ನೋಡಿರ್ತೀರಿ, ಜಾನಪದ ಸಾಂಗ್ಸ ಭಾಳ ಮಾಡಿರ್ತೀನಿ. ಸೊ ಅದೇ ಇಷ್ಟ. ಎಷ್ಟು ಒಳ್ಳೆ ಪ್ರಶ್ನೆ ರೀ. ಜಾನಪದ ಸಾಂಗ್ ಒಳಗೆ ಯಾವ್ದು ಹಾಡು ನಿಂಗೆ ಫೇವ್ರೇಟ್ ಅಂದ್ರೆ ಎಲ್ಲಾನು ಭಾಳ ಇಷ್ಟ. ಅದ ಇದಂತ ಏನಿಲ್ಲ, ಗಾಳಿ ಇಲ್ಲ. ಸೊ ಫೇವ್ರೇಟ್ ಸಾಂಗ್ ಯಾವ್ದಪ್ಪ ಅಂತಂದ್ರ ಸ್ಟಾರ್ಟಿಂಗ್ ಇಂದನು ನಂದು 6th ಇದ್ದಾಗಿಂದನು ಗಾಳಿಗೆ ಐತಲ್ರಿ ಗೈಸ್, ಸ್ವಲ್ಪ ಹಾರ್ಯಾಡತೈತ್ರಿ. ನಮ್ದು ಅಷ್ಟು ಪ್ರಾಪರ್ ಸೆಟಪ್ ಏನಿಲ್ಲ ರೀ ಗೈಸ್. ಸೊ ಹಂಗಾಗಿ ಗಪ್ರಿ ಹಂಗ ಹಿಡ್ಕೊಂಡು ನಿಲ್ತಾನೆ ಹೇಳ್ತೇನೆ. ಫೇವ್ರೇಟ್ ಸಾಂಗ್ ಅಂದ್ರೆ 6th ದಿಂದನು ಅದು ಸಾಂಗ್ ಐತಲ್ರಿ, ಬಾರೋ ಬಾರೋ ಬಸವಣ್ಣ ಸೋಮಾರ ನಿನ್ನ ಪೂಜೆಯನ್ನ, ನಿನ್ನ ಋಣ ಹೆಂಗ ತೀರಿಸಲ್ಯ ನಾನ, ಆ ಸಾಂಗ್. ಆಮೇಲೆ ಇವಾಗ ಎಲ್ಲಾನು ಇಷ್ಟ ರೀ. ಅದ ಒಂದ ಅಂತೇನಿಲ್ಲ, ಅದು ನನಗೆ ಮೇನ್ ಅಂದ್ರೆ ಭಾಳ ಇಷ್ಟ ಆಗಿದ್ದು ಸಾಂಗ್. ನೆಕ್ಸ್ಟ್ 8ನೇ ಪ್ರಶ್ನೆ, ಇವಾಗ ಜಾನಪದ ಸಿಂಗರ್ಗಳಿಗೆ ನಿಂಗೆ ಯಾರು ಫೇವ್ರೇಟಾ? ಎಲ್ಲರೂ ಇಷ್ಟ, ಎಲ್ಲರ ಜೊತೆನೂ ವರ್ಕ್ ಮಾಡಿದ್ದೀನಿ. ಸೊ ಎಲ್ಲರೂ ಇಷ್ಟ, ಅವರೇ ಅಂತ ಏನಿಲ್ಲ. ಆ್ಯಂಡ್ ಸಿಂಗರ್ಸ್ ಒಳಗೆ ಜಾಸ್ತಿ ವರ್ಕ್ ಮಾಡಿದ್ದ ಬಾಳು ಬೆಳಗುಂದಿಯವ್ರ ಜೊತೆ. ಸೊ ಸಿಂಗರ್ ಅವ್ರ ಇಷ್ಟ, ಆ್ಯಂಡ್ ಮಾಳು ನಿಪ್ನಾಳ್ ಅವ್ರ ಇಷ್ಟ, ಪರ್ಸು ಕೋಲರ್ ಅವ್ರ ಇಷ್ಟ, ಎಲ್ಲರೂ ಇಷ್ಟ ರೀ. ಬೊಮ್ಮಾಟ್ ಬಸನ್ ಎಲ್ಲರೂ. ಓಕೆ, ಶಾರ್ಟ್ ಮೂವಿ ಮಾಡಕ್ಕೆ ಯಾವಾಗಿಂದ ಸ್ಟಾರ್ಟ್ ಆಯ್ತಾ? ಶಾರ್ಟ್ ಮೂವಿ ಮಾಡಕ್ಕೆ ಯಾವಾಗಿಂದ ಸ್ಟಾರ್ಟಪ್ಪ ಅಂತಂದ್ರೆ ಆಫರ್ಗಳು ಭಾಳ ಬಂದಿದ್ದು. ಆ್ಯಂಡ್ ಸ್ಟಾರ್ಟ್ ಮಾಡಿದ್ದ 2nd ಇಯರ್ ಮುಗಿಯಾಕೆ ಬಂದಾಗಿಂದ ನೋಡಿ. ಎಸ್
ನೆಕ್ಸ್ಟ್ 10ನೇ ಪ್ರಶ್ನೆ ರೀ, ಫಸ್ಟ್ ಶಾರ್ಟ್ ಮೂವಿಗೆ ಅಪ್ರೋಚ್ ಮಾಡಿದವ್ರು ಯಾರು? ಫಸ್ಟ್ ಶಾರ್ಟ್ ಮೂವಿಗೆ ಅಪ್ರೋಚ್ ಮಾಡಿದವ್ರು ಯಾರಪ್ಪ ಅಂತಂದ್ರ ಮಲ್ಯ ಬಾಗಲಕೋಟ್ ಸರ್. ಸೊ ಯಾಕಪ್ಪ ಅಂತಂದ್ರೆ ಅವಾಗ ಎಷ್ಟು ಒಂದು 6 months ಅದಿಂದ ಕಂಟಿನ್ಯೂ ಕರೆಯಾಕತ್ತಿದ್ರು, ಬಟ್ ನಾನು ಹೋಗಿರ್ಲಿಲ್ಲ. ಬಿಕಾಸ್ ಎಜುಕೇಶನ್ ಐತಿ, ಹಾಳಾಗಬಾರ್ದು. ಒಂದು ಇದಕ್ಕೆ ತಲೆ ಹತ್ತಿದ್ಮೇಲೆ ಅಂತಂದ್ರೆ ಇನ್ನೊಂದ್ಸಲ ಅದಕ್ಕೆ ಹತ್ತೈತೆ ಅಂತ ಹೇಳಿ. ಸೊ ಹಂಗ ನೋಡ್ರೆ ಮಲ್ಯ ಬಾಗಲಕೋಟು ಮತ್ತು ಬಸವರಾಜ್ ಹಿರೇಮಠ ಅವರು ಕರ್ತಿದ್ರು, ಬಟ್ ನಾ ಹೋಗಿರ್ಲಿಲ್ಲ. ನಾನು ಹೋಗಿದ್ದ ಶಿವಪುತ್ರ ಅವ್ರ ಜೊತೆ. ನೆಕ್ಸ್ಟ್ 11ನೇ ಪ್ರಶ್ನೆ ಇದೆ, ಇಷ್ಟೋ ಮಟ್ಟ ಎಷ್ಟು ಶಾರ್ಟ್ ಮೂವಿ ಮಾಡಿದ್ವಿ? ಶಾರ್ಟ್ ಮೂವಿ ಪ್ಲಸ್ ಜಾನಪದ ಸಾಂಗ್ಸ್ ಅಂದ್ರೆ 50 ಆಗಿದ್ದಾವೆ. 50+ or 50. ನಾ ಮಾತಾಡೋ ಸ್ವಲ್ಪ ತೊಂದರೆ, ನಂಗೆ ಅಷ್ಟು ಮಾತಾಡೋ ಬರೋದಿಲ್ಲ. ನೀ ಮಾಡಿರೋ ಶಾರ್ಟ್ ಮೂವಿ ಒಳಗೆ ಒಂದು ಫೇವ್ರೆಟ್ ಶಾರ್ಟ್ ಮೂವಿ ಯಾವ್ದು? ನಾ ಅದೇನಂದ್ರೆ ನನ್ಗೆಲ್ಲಾನು ಫೇವ್ರೇಟ್ ಆಗಿರ್ತಾವು. ಸೊ ಇಲ್ಲ ನಾನು ಇದನ್ನ ಓಕೆ, ನಾ ಯಾತ್ರೊಳಗ ವಿಡಿಯೋ ಒಳಗೆ ಆಕ್ಟ್ ಮಾಡಿರ್ತೀನಿ, ಅದ್ರೊಳಗೆಲ್ಲ ನನ್ನ ಫೇವ್ರೇಟ್ ಆಗಿರ್ತಾವೆ. ಬಟ್ ನನಗೊಂದು ಭಾಳ ಇಷ್ಟ ಆಗಿದ್ದ ಕಂಜೂಸ್ ಅಳಿಯ ಅಂತ ಹೇಳಿ ಮಲ್ಲು ಜಮಖಂಡಿ ಅವ್ರ ಜೊತೆ ಮಾಡಿದ್ದೆ. ಸೊ ಅವಾಗಿಂದ ಜಾಸ್ತಿ ಒಂದು ಸ್ವಲ್ಪ ಹೈಪ್ ಹೆಚ್ಚಾತಂದ್ರೆ ಲೈಕ್ ಅದಾದ್ಮೇಲೆ ಫೇಮ್ ಬಂತು. ಅದಾದ್ಮೇಲೆ ಕುಡುಕ ಮಾವನ ಮುದ್ದಿನ ಮಗಳು ನಿಂಗರಾಜ್ ಸಿಂಗಾಡಿ ಅವ್ರ ಜೊತೆ ಮಾಡಿದ್ದೆ, ಅದು ಚಲೋ ಹೊಡುತ್ತೆ. ಎಲ್ಲಾನು ಬೆಸ್ಟ್ ಅದ. ನೆಕ್ಸ್ಟ್ ರೀ 12ನೇ ಪ್ರಶ್ನೆ, ನೀವು ಮಾಡಿರೋ ಶಾರ್ಟ್ ಮೂವಿ ಒಳಗೆ ಯಾವ ಶಾರ್ಟ್ ಮೂವಿ ಇಷ್ಟ? ಈಗ ಕೇಳಿದ್ನ ಒಂದ್ಸಲ. ಅದಕ್ಕೆ ನಾನು 13ನೇ ಪ್ರಶ್ನೆ ರೀ, ಯಾರ್ಯಾರು ಯೂಟ್ಯೂಬರ್ ಜೊತೆ ವರ್ಕ್ ಮಾಡಿದ್ವಿ? ಓಕೆ, ಫಸ್ಟ್ ಬಂದ್ಬಿಟ್ಟ ಶಿವಪುತ್ರ ಅವ್ರ ಜೊತೆ, ಸೆಕೆಂಡ್ ಬಂದ್ಬಿಟ್ಟ ಮಲ್ಲು ಜಮಖಂಡಿ ಅವರು, ಆಮೇಲೆ ನಿಂಗರಾಜ್ ಸಿಂಗಾಡಿ, ಆಮೇಲೆ ಬಸವರಾಜ್ ಸನದಿ, ಆಮೇಲೆ ಪ್ರಕಾಶ್ ಆರ್ಕೆ ಅವರು, ಪ್ರಕಾಶ್ ಬಗ್ಲಿ ಅವರು, ಆಮೇಲೆ ಬಾಳು ಬೆಳಗುಂದಿ ಅವರು. ಐ ಥಾಟ್ ಬಸವರಾಜ್ ಸನದಿ ಹೇಳಿದೆ. ಆಮೇಲೆ ಇಷ್ಟ ಅನ್ಸತ್ರಿ. ಆಮೇಲೆ ಒಂದೆರಡು ಸಣ್ಣ ಪುಟ್ಟ ಚಾನಲ್ಗಳು ಅತನೇ ಒಳಗೆ. ನೆಕ್ಸ್ಟ್ ರೀ ಅತನೇ ಅಲ್ಲ, ಇದು ಯಡ್ರಾಮಿ ಅಂತ ಹೇಳ್ಬಿಟ್ಟು. 14ನೇ ಪ್ರಶ್ನೆ ರೀ, ಬೆಸ್ಟ್ ಟೀಮ್ ಯಾವ್ದು ಅನಿಸಿತ್ತು ನಿನಗ? ಆಲ್ವೇಸ್ ಮಲ್ಲು ಜಮಖಂಡಿ ಟೀಮ್. ಅಂದ್ರೆ 15ನೇ ನೋಡಿದ ಏನ್ರ ಸೀರಿಯಲ್ ಆಫರ್ ಬಂದಿತ್ತೆ. ಸೀರಿಯಲ್ ಆಫರ್ ಬಂದಿತ್ತು. ಸೀರಿಯಲ್ ಆಫರ್ ಬಂದಿತ್ತು, ಬಂದ್ರು ನಾ ಕಳ್ಸೋದಿಲ್ಲ. ಬಂದ ಬಾಳ ನಾನೇ ಹೇಳ್ತೀನಿ ಕ್ವಶನ್ ಗೊತ್ತು ಇಲ್ಲ ಗೈಸ್, ಬಂದಿತ್ರಿ 3 ಆಫರ್ ಬಂದಿದ್ದು ರೀ. ಆ್ಯಂಡ್ ಡೈರೆಕ್ಟ್ ಅಪ್ರೂವಲ್ ಆಗಿದ್ರಿ ಹೋಗಾಕ. ಬಟ್ ಹಂಗಾರಿ ರೀಸನ್ ಸಲುವಾಗಿ ಹೋಗಾಕಾಗಲಿಲ್ಲ. ನಾನ ಬಿಡ್ಲಿಲ್ಲ ರೀ. ಬಟ್ ಮುಂದೆ ಬಂದ್ರ ಇಫ್ ಇನ್ ಕೇಸ್ ಪರ್ಮಿಷನ್ ತಗೊಂಡ್ ಹೋಗ್ತೇನೆ. 16ನೇದ ನಮ್ಮ ಜೀವನ ಬಗ್ಗೆ ಇಲ್ಲ. ಮ್ಯಾರೇಜ್ ಲೈಫ್ ಹೆಂಗೈತಿ? ಐತ್ರಿ, ಚಲೋ ಅದ. ಒಂದ್ ಮಟ್ಟಿಗೆ ಐತ್ರಿ. ನಿನ್ನ ಲೈಫ್ ಒಳಗೆ ವಿಡಿಯೋಸ್ ಮಾಡುವಾಗ ಯಾರೆಲ್ಲ ಸಪೋರ್ಟ್ ಮಾಡಿದ್ರು? ಮೇನ್ಲಿ ನಮ್ಮ ಮಮ್ಮಿ ಹೆಚ್ಚಿಗೆ ಸಪೋರ್ಟ್ ಮಾಡಿದ್ದ. ದೆನ್ ನನ್ನ ಫ್ರೆಂಡ್ಸ್ ಎಲ್ಲರೂ ಹೆಸರು ಗೊತ್ತೈತೆ ಅವ್ರು ಯಾರ್ಯಾರು ಅಂತ ಹೇಳಿ. ನನ್ನ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಅಷ್ಟೇ ರೀ. ನಾವಿಲ್ರಿ, ಬಿಕಾಸ್ ಸಪೋರ್ಟ್ ಮಾಡಕ ಅಂದ್ರೆ ಕಂಟಿನ್ಯೂ ಮಾಡ್ಬೇಕ್ರಿ. ನಡಕ್ ಸ್ಟಾರ್ಟಿಂಗ್ ಮಾಡಿ ಲವ್ ಇದ್ದಾಗ ಮಾಡಿ ಮದ್ವೆ ಆದ್ಮೇಲೆ ಬಿಟ್ರೆ ಅದು ಸರಿ ಅನ್ಸಕ್ಕಿಲ್ಲ. ಸೊ 2 ದಿವಸ ವಿಡಿಯೋಸ್ ಯಾಕೆ ಮಾಡ್ಕೊಂಡ್ ಬಂದಾಗ ಎಲ್ಲೋ ಒಂದು ವಿಡಿಯೋಸ್ ಮಾಡಕ್ ಹೋದ್ರೆ ಅಲ್ಲಿ ಹೋಗ್ಬೇಕ್ರಿ. ಯಾಕೆ ಮಾಡಿದಾರ? ನಾನು ಬಟ್ ಸಪೋರ್ಟ್ ಮಾಡಿದಾರ ಹೇಳತ್ತೀನಿ. ಫ್ಯಾಮಿಲಿ ಅಂಡ್ ಮಮ್ಮಿ ಅಂಡ್ ನನ್ನ ಇರಲ್ ಬಿಡ, ಅಷ್ಟೆಲ್ಲ ಕೇಳತ್ತಿಲ್ಲ ಅವ್ರ ಪಾಪ. 18ನೇ ಪ್ರಶ್ನೆ ನೋಡ್ರಿ, ಶೂಟಿಂಗ್ ಮಾಡಿ ಬರುವಾಗ ಏನೆಲ್ಲ ಪ್ರಾಬ್ಲಮ್ ಆಗತ್ತೆ? ಸಿಗೈಸೆ ಯಾಕಪ್ಪ ಅಂದ್ರೆ ಈ ಕ್ವಶನ್ ಯಾಕಪ್ಪ ಅಂತಂದ್ರೆ ಅಲ್ಲಿ ಕಾಲ್ ಭಾಳ ಎರಡಸತಿ. ಈ ಕ್ವಶನ್ ಬಂದಿದೆ ಹೆಂಗಂದ್ರ ನಾನು ನೈಟ್ ಎಲ್ಲ ಹಿಂಗ ಟ್ರಾವೆಲ್ ಮಾಡ್ಬೇಕಾದ್ರೆ ಶೂಟಿಂಗ್ ಅದು ಮುಗಿಸಿ ಶಿವಪುತ್ರ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಏನಾಕಿತ್ತು, ಅಲ್ಲೇ 3 ಬಸ್ ಹತ್ತಿ 3 ಬಸ್ ಇಳಿಯೋದಿತ್ತು. ಅಂದ್ರೆ ಡೈರೆಕ್ಟ್ ನಮ್ಮ ಬೆಳಗಾವಿಯಿಂದ ಬಸವನ ಬಾಗೇವಾಡಿಗೆ ಬಸ್ ಡೈರೆಕ್ಟ್ ಇರ್ಲಿಲ್ಲ. ಸೊ ಹಂಗಾಗಿ 3 ಬಸ್ ಇಳಿಯೋದಿದ್ದಾಗ ಏನಾಕೈತಿ, ಅಲ್ಲಿಂದನೂ ಹಂಗ ಆಗ್ತಿತ್ತು. ಹಂಗಾಗಿ ಅಲ್ಲಿಂದ ಬರ್ಬೇಕಾದ್ರೆ 1 ಗಂಟೆ 2 ಗಂಟೆ ಈ ತರ ಟೈಮಿಂಗ್ ಆಗ್ತಿದ್ರಿ ಗೈಸ್. ಸೊ ಅವಾಗ ಒಂದ್ ಸ್ವಲ್ಪ ಹೆಚ್ಚಿಗೆ ಪ್ರಾಬ್ಲಮ್ ಆಕೈತೆ. ಯಾಕಂದ್ರೆ ಭಾಳ ನೈಟ್ ಆ್ಯಂಡ್ ಇಲ್ಲಿ ಬಂದ್ಮೇಲೆ ರಿಕ್ಷಾ ಸಿಗ್ತಾವೋ ಇಲ್ಲೋ, ಹೆಚ್ಚಿಗೆ ರೇಟ್ ಹೇಳೋದು ಈ ಥರ ಆದಾಗ ಒಂದು ಸ್ವಲ್ಪ ಆಕಿತ್ತು. ಆಮೇಲೆ ಬಸ್ ಒಳಗೆ ಕುಡುಕರು ಜಾಸ್ತಿ ಇರ್ತಾರಲ್ಲ, ಸೊ ಅದೆಲ್ಲ ಭಾಳ ಅನುಭವಿಸಿದೇನ್ರಿ. ಬಟ್ ಅದಕ್ಕೆ ಎದುರು ನಿಂತು ಕೆಲಸರಿ ರಿಪ್ಲೈನು ಕೊಟ್ಟೇನಿ. ಒಬ್ಬೊಬ್ರಿಗೆ ಕಪಾಳಕ್ಕೂ ಹೊಡೆದು ಬಂದೈತ್ರಿ. ಮಂದಿನ ಬಸ್ ಸ್ಟಾಪ್ ಮಾಡಕ್ಕೆ ಸೂರ್ಯ ಸಮ್ ಟೈಮ್ಸ್ ಬರ್ತಿದ್ರಿ, ಸಮ್ ಟೈಮ್ಸ್ ಬಸ್ ಇದು ರಿಕ್ಷಾದಿಂದ ಬರ್ತಿದ್ರಿ. ನೋಡ್ರಿ ನಾ ಕೇಳೋಣ ಹೇಳ್ತಾಳಿ ಮಾತವ ನಿನ್ ಕ್ವೆಶ್ಚನ್ಸ್ ನೀನು ಒಳಗೆ ಇರ್ತೈತದ. ನಮ್ಮ ಬಗ್ಗೆ ಹೇಳ್ಬೇಕಂತಂದ್ರೆ ಒಂಥರ ಜಿಗುಪ್ಸೆ ಬರ್ತೈತಿ. ಏನಂದ್ರೆ ಜಿಗುಪ್ಸೆನಿಲ್ಲ,
ಹೊಟ್ಟಿ ಕಿಚ್ಚ ನನಗ ಈಗ ಎಷ್ಟ 18ನೇದು 19ನೇದು ನಿನ್ನ ಲೈಫ್ದಾಗ ಭಾಳ ಇಂಪಾರ್ಟೆಂಟ್ ವ್ಯಕ್ತಿ ಯಾರು? ನಮ್ಮ ಮಮ್ಮಿ. ಓಕೆ ಕರೆಕ್ಟ್. ಅವ್ವ ಪೈಲ 20ನೇದು ನೀ ಇಲ್ಲಿವರೆಗೂ ಬೆಳೆಯಕ್ಕೆ ಕಾರಣ ಯಾರು? ನಾನ, ನಮ್ಮ ಮಮ್ಮಿ, ಆಮೇಲೆ ನೀವೆಲ್ಲರೂ. ನಾವಿಲ್ಲ ನಾವು ನನ್ನ ಹೆಸರು ತೋದೇ ನೋಡ್ರಿ ಡಬಲಿ ಅದನ್ನ ಎಷ್ಟು ತೋದೇನೆ ನನ್ನ ವಿಡಿಯೋದಾಗ ಎಲ್ಲ ಈಕಿನ ಅದ. ಅದ್ರ ಮನಸ್ಸಿಂದ ಬರ್ಬೇಕ್ರಿ ಗೈಸ್. 21ನೇ ಕ್ವಶನ್ ನೋಡ್ರಿ, ಬೆಸ್ಟ್ ಮೂಮೆಂಟ್ ಯಾವ್ದು ನಿನ್ನ ಲೈಫ್ ಒಳಗೆ? ನನ್ನ ಲೈಫ್ ಒಳಗೆ ಬೆಸ್ಟ್ ಮೂಮೆಂಟ್ ಯಾವ್ದಪ್ಪ ಅಂತಂದ್ರೆ ನಮ್ಮ ಸ್ಕೂಬಿನ್ ತೊಗೊಂಬಂದಾಗಿಂದ, ಅಂದ್ರೆ ನಮ್ಮ ಚಿಕ್ಕ ನಾಯಿ ಮರಿ ನನ್ನ ಮಗಳಿದ್ದಾಗ ಅವಾಗಿಂದ ಏನು ತೊಗೊಂಬಂದಿಲ್ಲ, ಅವಾಗಿಂದ ಒಂದು ಸ್ವಲ್ಪ ಚಲೋ ಆಗ ಸ್ಟಾರ್ಟ್ ಆಗಿತ್ತು ನನ್ನ ಲೈಫ್ದಾಗ, ಚಲೋ ಆಗಿತ್ತು ಗೈಸ್. ಸೊ ಹಂಗಾಗಿ ನೆಕ್ಸ್ಟ್ 22ನೇ ಕ್ವಶನ್, ನಿನ್ನ ಲೈಫ್ ಒಳಗೆ ಕಷ್ಟ ಅಂತ ಯಾವಾಗ ಫೀಲ್ ಆಗ್ತೈತಿ? ಕಷ್ಟ ಯಾವಾಗ ಫೀಲ್ ಆಗಿತ್ತಪ್ಪ ಅಂತಂದ್ರೆ ನಮ್ಮಮ್ಮ ತೀರ್ಕೊಂಡಾಗ ಆಗಿತ್ತು. ಆಮೇಲೆ ಒಂದು 3 days ನನಗೆ ಒಂದು ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದ್ದೆ ನಾನು. ಅಮ್ಮ ತೀರ್ಕೊಂಡ್ಮೇಲಲ್ಲ, ಅಮ್ಮ ತೀರ್ಕೋಕ್ಕಿಂತ ಮುಂಚೆ ನನ್ನ ಪಾಸ್ಟ್ ಲೈಫ್ ಒಳಗೆ 3 days ಕಂಟಿನ್ಯೂ ಡಿಪ್ರೆಷನ್ಗೆ ಹೋಗಿದ್ದೆ. ಊಟ ಇರಲಿಲ್ಲ, ಏನಿರಲಿಲ್ಲ. ಅವಾಗೂ ಇಷ್ಟ ದಮ್ ಇದ್ನಿ, ಬಟ್ 3 days ಒಳಗೆ ಎಷ್ಟು ತೆಳ್ಳಗೆ ಕರಗಿದ್ದೆ ಅಂದ್ರೆ ಅದು ಎದ್ರ ಸಲುವಾಗಿ, ಅದು ಪರ್ಸನಲ್ ರೀಸನ್ಸ್ ಹೇಳಕ್ಕಾಗಂಗಿಲ್ಲ. 23ನೇ ನೋಡ್ರಿ, ಮಂತ್ಲಿ ಇನ್ಕಮ್ ಎಷ್ಟು ನಿಮ್ಮ ಯೂಟ್ಯೂಬ್ದು? 0. ಇವಾಗ ಇದನ್ನ ನಾನೇ ಹೇಳ್ತೀನಿ. ಇವಾಗ ಒಂದು 5-6 ತಿಂಗಳ ಮ್ಯಾಲ ಆತ ನೋಡ್ರಿ, ಜಾಸ್ತಿನ ಆತ. ನಮ್ಗೆ $1 ಬಂದಿಲ್ಲ ಯೂಟ್ಯೂಬ್ದ. ಯಾಕಪ್ಪ ಅಂತಂದ್ರೆ ನಾವು ವಿಡಿಯೋಸ್ ಮಾಡತ್ತಿಲ್ಲ. ಮತ್ತೆ $4 ಇದಾವೆ. ಅವ $100 ಆದ್ರೆ ಬರ್ತೈತಿ ಅಮೌಂಟ್, ಅಷ್ಟು ಬರೋದಿಲ್ಲ. ನಾವ್ ಅದ್ರ ಬಗ್ಗೆ ಅದ್ರದ್ದೇನು ತಪ್ಪಿಲ್ಲ, ನಾವ ವಿಡಿಯೋ ಮಾಡತ್ತಿಲ್ಲ. ಸೊ ಇರ್ಲಿ ರೀ ಗೈಸ್, ನಮ್ದ ತಪ್ಪು, ನಮ್ದ ಫಾಲ್ಟ್. ನೆಕ್ಸ್ಟ್ 24ನೇ ಪ್ರಶ್ನೆ ರೀ, ನಿನ್ನ ಫ್ಯಾನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಲಾಟ್ಸ್ ಆಫ್ ಲವ್ ಗೈಸ್. ನೀವು ಅದಿರಂತ ನಾ ಇಲ್ಲಿ ಮಟ್ಟ ಅದೇನೆ. ಆ್ಯಂಡ್ ಎಷ್ಟೋ ತಪ್ಪು ಮಾಡಿದ್ರು ತಿದ್ದಿ ಹೇಳ್ತೀರಿ, ಆಮೇಲೆ ಏನೋ ಚಲೋ ಕೆಲಸ ಮಾಡಿದ್ರು ಚಲೋ ಕೆಲಸ ಮಾಡಿದೆ ಅಂತ ಶಬಾಷ್ಗಿರಿ ಕೊಡ್ತೀರಿ. ಸೊ ಅದ್ರ ಸಲುವಾಗಿ. ಆ್ಯಂಡ್ ಒಮ್ಮೆ ನಾ ಲೋ ಫೀಲ್ ಆದಾಗೂ ವಿಡಿಯೋಸ್ ನೋಡಿದಾಗ, ಕಮೆಂಟ್ ನೋಡಿದಾಗ ಒಂದೊಂದ್ಸಲ ಖುಷಿ ಆಗ್ತೈತಿ. ಸೊ ಅದಕ್ಕೆ ರೀ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಮಟ್ಟ ಸಪೋರ್ಟ್ ಮಾಡಿದ್ಕು ಥ್ಯಾಂಕ್ಸ್. ಇನ್ನು ಮುಂದೆ ಹಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. 25ನೇ ಪ್ರಶ್ನೆ ರೀ, ಇನ್ನು 5 ವರ್ಷ ಒಳಗೆ ಎಲ್ಲಿ ತನ ಇರ್ಬೇಕಂತ ಅನ್ಕೊಂಡಿ? ಎಲ್ಲಿ ಇರ್ಬೇಕಂತ ಅನ್ಕೊಂಡಿ? ಈ ಫೀಲ್ಡ್ ಒಳಗೆ ಇರಬೇಕು ಆ್ಯಂಡ್ ಶಾರ್ಟ್ ಮೂವೀಸ್ಗಳು ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡೇನ್ರಿ. ಆ್ಯಂಡ್ ನನಗೆ ಒಂದು ಇನ್ನು 5 ವರ್ಷ ಒಳಗೆ ಸ್ವತಃ ಒಂದು ಮನಿಯರೇ ಮಾಡ್ಕೊಳ್ಳೋ ಅಷ್ಟು ದುಡ್ಡಲ್ಲೇ ಮಾಡಬೇಕು ಅಂತ ನಾನು ತಲೆ ಒಳಗೆ ಇಟ್ಕೊಂಡೆ ಈಗ ಸದ್ಯಕ್ಕೆ. 26 26ನೇದ ನಿನ್ನ ಫೇವ್ರೇಟ್ ಪ್ಲೇಸ್ ಯಾವ್ದು? ನನ್ನ ಫೇವ್ರೇಟ್ ಪ್ಲೇಸ ನಮ್ಮ ಬೆಳಗಾವಿ ರೀ. ಬೆಳಗಾವಿ ಬಿಟ್ಟು ನಮ್ಮ ಅಜ್ಜಿ ವರ್ಷಿಸಿ ನಡಿ 2. ಇವಾಗ ಜಟ್ಕೆ ಪಟ್ ಗೇಮ್ ಅಂತ ಇರ್ತೈತ್ರಿ. ಸೊ ಅದನ್ನ ಅಂದ್ರ ಒಂದ್ ಲೈವ್ ಕ್ವೆಶ್ಚನ್ ಇದೇನಪ್ಪ ಇದು ಇವಾಗ ಜಟ್ಕೆ ಪಟ್ಟ ಅದ ಅವ್ನ್ ಹೇಳಕ್ ಬರ್ಲಿಲ್ಲ. ಹೇಳಕಂತಲ್ಲ, ಇರ್ಲಿ ಹೇಳ್ತೇನೆ ಕೇಳ. ಇವಂಗೂ ಅದ ಇದನ್ ಮಾಡಿದ್ದೆ ಜಟ್ಕೆ ಪಟ್ಟ ಅಂತ ಹೇಳಿ. ಅಂದ್ರ ಒಂದ್ ಕ್ವೆಶನ್ಸ್ ಕೇಳೋದು, ಅದಕ್ಕ ಒಂದ್ ಪಟ್ಕನ್ ಅಂತ ಹೇಳಿ ಆನ್ಸರ್ ಮಾಡೋದು, ಈ ತರ ಕೇಳಿ. ಜಟ್ಕೆ ಏನದ? ಜಟ್ಕೆ ಪಟ್ಟ ದುಡುಮ ಏನೋ ಆಯ್ತದ, ನಂಗೆ ಏನ್ ಗೊತ್ತಾಗೋದಿಲ್ರಿ. ಇದ 1ನೇ ಕ್ವಶನ್ ಕೇಳ್ತೊಳಗ, ನಿನಗೆ ಲೈಫ್ದಾಗ ಇವ್ರು ಬಿಟ್ಟು ನನ್ನ ಜೀವನ ಇಲ್ಲಪ್ಪ ಅಂತಂದ್ರೆ ಅವ್ರು ಯಾರು? ನಮ್ಮ ಮಮ್ಮಿ, ನಮ್ಮ ಸ್ಕೂಬಿ 2. ನೆಕ್ಸ್ಟ್ 2ನೇ ನೋಡ್ರಿ, ಫ್ಯಾಮಿಲಿ ಆರ್ ಫ್ರೆಂಡ್ಸ್? ಫ್ಯಾಮಿಲಿ. ಅಂದ್ರೆ ಫ್ಯಾಮಿಲಿ ಅಂದ್ರೆ ನಮ್ಮ ಮಮ್ಮಿ ಒಬ್ಬಕ್ಕೆ ಬರ್ತಾ ಇರ್ತಾರೆ. ಎಸ್, ಗುಡ್. 3ನೇ ನೋಡ್ರಿ, ಫಿಲ್ಮ್ ಸಾಂಗ್ ಆರ್ ಜನಪದ ಸಾಂಗ್? ಆಲ್ವೇಸ್ ಜಾನಪದ ಸಾಂಗ್. ನನಗೆ ಕವರ್ ಆಗತ್ತೀನಿ ನೀನು, ಸರಿ ಚಂದ ಕಾಣತಿ. 4ನೇದು ನೋಡ್ರಿ, ನಾಯಿನೋ ಬೆಕ್ಕೋ ಇಷ್ಟ? ಆಲ್ವೇಸ್ ನಮ್ಮ ಡಾಗ್. 5ನೇ ಪ್ರಶ್ನೆ ರೀ, ಆಂಡ್ರಾಯ್ಡ್ ಆರ್ ಐಫೋನ್? ಸಾರಿ ಐಫೋನ್ ಆಗ್ತಿದೆ, ಆಂಡ್ರಾಯ್ಡ್ ರೀ. ಆಂಡ್ರಾಯ್ಡ್ ಬೆಸ್ಟ್ ರೀ. ಯಾಕಪ್ಪ ಅಂತ ನಾನು ಜಾಸ್ತಿ ಐಫೋನ್ ಯೂಸ್ ಮಾಡೋದಿಲ್ಲ, ಅದು ಮನ್ಯಾಗ ಯೂಸ್ ಮಾಡ್ತೀನಿ. ವಿಡಿಯೋ ಮಾಡಕ್ ಪರ್ಪಸ್ ಐಫೋನ್, ಆಂಡ್ರಾಯ್ಡ್ ಬೆಸ್ಟ್ ಎಲ್ಲಕ್ಕೂ. ಆಂಡ್ರಾಯ್ಡ್ ಯೂಸ್ ಮಾಡಿದಂಗ ಐಫೋನ್ ಯೂಸ್ ಮಾಡಕ್ ಮನಸ್ಸು ಬರೋದಿಲ್ಲ. 6ನೇ ಕ್ವಶನ್ ಇಲ್ಲ ಹಿಡದೇನು ಕಾಲ ಅದನ್ನ. 6ನೇ ಕ್ವಶನ್ ನೋಡ್ರಿ, ಯಶ್ ಸರ್ ಅವ್ರು ಸುದೀಪ್ ಸರ್ ಇಬ್ರು ಇಷ್ಟ, ಬಟ್ ಜಾಸ್ತಿ ಯಶ್ ಸರ್ ಇಷ್ಟ. ನಮಗಂತೂ ಮೈ ಫೇವರೇಟ್. ನಿಂದೆಲ್ಲ ಮುಗ್ದೈತ್ರಿ ಸರ್, ನಿಂದು ವಿಡಿಯೋ ಒಳಗೆ ಹೇಳೇನ್ರಿ. ನಾನು ಹೇಳ್ಬೇಕಾಗ್ತಿತ್ತು ಸ್ವಲ್ಪ. ನಮಗಂತೂ ಸುದೀಪ್ ಸರ್ ಇಷ್ಟ ರೀ, ಯಶ್ ಸರ್ ಇಷ್ಟ. ಅವ್ರ ಪಿಕ್ಚರ್ ಅಂತೂ ಭಾರಿ ಇರ್ತಾವ, ಆದ್ರೂ ಸುದೀಪ್ ಸರ್ ಇಬ್ರು ಇಷ್ಟ ನನಗೆ. ಅವರೇ ಇವರೇ ಅಂತಿಲ್ಲ, ಬಟ್ ಯಶ್ ಸರ್ ಜಾಸ್ತಿ ಇಷ್ಟ ಬಿಕಾಸ್ ಆಫ್ ದೇರ್ ರಿಲೇಶನ್ಶಿಪ್ ಅಂಡ್ ದೇರ್ ಬಾಂಡಿಂಗ್ ಭಾಳ ಇಷ್ಟ. ನೆಕ್ಸ್ಟ್ 7ನೇ ಕ್ವಶನ್ ರೀ, ಸ್ಕೂಲ್ ಲೈಫ್ ಏನ ಕಾಲೇಜ್ ಲೈಫ್? ಆಲ್ವೇಸ್ ಸ್ಕೂಲ್ ಲೈಫ್ ಇಷ್ಟ, ಕಾಲೇಜ್ ಒಟ್ಟೆ ಇಷ್ಟ ಇಲ್ಲ. ಪ್ರೆಸೆಂಟ್ ಲೈಫ್ ಏನ ಫಾಸ್ಟ್ ಲೈಫ್? ಫಾಸ್ಟ್ ಲೈಫ್ ಇಷ್ಟ ಐತಿ. ಫಾಸ್ಟ್ ಲೈಫ್ ಯಾಕಂದ್ರೆ ಅದು ಬೇಸ್ ಇತ್ರಿ. ಸೊ ಹಂಗಾಗಿ ನನಗೂ ಸೇಮ್ ರೀ. ಈಗಿನ ಲೈಫ್ ಭಾಳ ಬೋರ್ ಅನ್ಸತ್ತೆ. ಈಗ ಪ್ರೆಸೆಂಟ್ ಲೈಫ್ ಏನಾಗೈತೆ ಅಂದ್ರೆ ಸ್ವಲ್ಪ ಲೋ ಒಳಗೆ ಹೊಂಟೈತಿ. ಆ್ಯಂಡ್ ಇನ್ನೊಂದೇನಂದ್ರೆ ವರ್ಕ್ ಏನು ಮಾಡಬೇಕು, ಆಮೇಲೆ ವಿಡಿಯೋಸ್ ಮಾಡ್ಬೇಕಂದ್ರೂ ಮನ್ಸಾಗತ್ತಿಲ್ಲ, ಈ ಥರ ಇರ್ತಾವೆ. ಅಳಸಿಯಾಗಿಬಿಟ್ಟಿರೋ ಜಾಸ್ತಿ ಲೇಜಿ ಆಗಿದ್ದೇವೆ. ಸೊ ಹಾಗಾಗಿ ಏನು ಮಾಡಕ್ಕೆ ಮನ್ಸಾಗತ್ತಿಲ್ಲ. ಅದಕ್ಕೆ
ಎಷ್ಟು ಮುಗೀತು ಕ್ವೆಶನ್ಸ್. ನಿಂದ ಏನಾರ ಕ್ವೆಶನ್ಸ್ ಅದಾವೆ ಹೇಳಿ. ನನ್ನ ಕ್ವಶನ್ಸ್ ಕೇಳಿರಿ ಗೈಸ್ ಒಂದು ಕ್ವೆಶನ್ಸ್. ಅಂದ್ರೆ ನನಗೆ ಎಷ್ಟು ಬರ್ತೈತಿ ಎಷ್ಟಿತ್ತು ನಾ ಅಷ್ಟು ಬರ್ದಿದ್ದೇನೆ ಅಷ್ಟೇ. ಇವಂಗೆ ಏನು ಕೇಳಿದ್ದೇನೆ ಅದನ್ನ ಅಷ್ಟೇ ಬರ್ದಿದ್ದೇನೆ ನಾನು. ಮತ್ತು ಉಳ್ಕಿದೇನು ಬರ್ದೇ ಇಲ್ಲ, ನನಗೆ ನೆನಪಾಗಿಲ್ಲ ಅಂತೇಳಿ. ನನ್ನ ಕ್ವಶನ್ ಅಲ್ಲ, ಆಡಿಯನ್ಸ್ ಕ್ವಶನ್ ಅಂದ್ರೆ ಏನ ಫ್ಯಾನ್ಸ್ ಕ್ವಶನ್. ಹಾಂ, ಎಷ್ಟಾಗ ಮಟ್ಟಿಗೆ ಮತ್ತೆ ತೆಳ್ಳಗ ಆಗ್ತಿರೋ ಇಲ್ಲೋ ನಾನು ಕ್ವಶನ್ ನನಗೆ ಗೊತ್ತಾಗಲಿಲ್ಲ. ಎಲ್ಲರೂ ಕಮೆಂಟ್ ಹಾಕತ್ತಿದ್ರಿ ದಪ್ಪ ಕಾರಣ ಎಲ್ರಿಗೂ ಗೊತ್ತೈತಿ. ಬಿ ಪಿ ಲೋ ಆಗಿ ನನಗೆ 15 ದಿನ ಕಂಟಿನ್ಯೂ 3 ಟೈಮ್ಸು ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ಆಮೇಲೆ ಈ ಸಂಜೆಗೆ ಗುಳ್ಗಿನೂ 3 ಥರ ತೊಗೊಂಡೇನಿ. ಆಮೇಲೆ ಟಾನಿಕ್ ಬಾಟಲು ಒಂದು 3 ಖಾಲಿ ಮಾಡಿದ್ದೆ. ನಮ್ಮ 15 ದಿನದಾಗ ಅಷ್ಟು ತೊಗೊಂಡು ಬಿ ಪಿ ಲೋ ಸಲುವಾಗಿ ಇದೆಲ್ಲ ಆಗಿತ್ತು ರೀ ಗೈಸ್. ಅದಕ್ಕೆ ಅವಾಗ ಸಲೈನು ಜಾಸ್ತಿನೇ ಹಚ್ಕೊಂಡೇನಿ. ಸೊ ಹಾಗಾಗಿ ದಮ್ ಆಗಿದ್ದೀನಿ. ಡೋಸ್ ಹೆಚ್ಚಿಗೆ ಇರೋದ್ರಿಂದ ಇಷ್ಟು ದಪ್ಪ ಆಗಿದ್ದೇನೆ ಅಷ್ಟೇ. ನಾನು ವೇಟ್ ರೆಡ್ಯೂಸ್ ಮಾಡ್ಕೊಳಕ್ಕೆ ಇಷ್ಟಪಡ್ತೇನೆ ರೀ, ಬಟ್ ಅದು ಆಗತ್ತಿಲ್ಲ ಯಾಕೇನೋ. ನಾನು ಜಾಸ್ತಿ ಹೊರಗಿನ ತಿನ್ನತ್ತೇನೆ ಒಪ್ಕೋತೇನೆ, ಬಟ್ ಏನೋ ಕುಡೀರಿ ಏನೋ ತಿನ್ರಿ ಏನೋ ಇದನ್ನು ಮಾಡ್ರು ಆಗತ್ತಿಲ್ಲ. ಆಗ್ತೀನಿ ರೀ, ಬಟ್ ಈಗಲ್ಲ. ಒಂದು ಸ್ವಲ್ಪ ದಿನ ಹೋಗಿ ನನಗೊಂದು ಏಮ್ ಐತಿ, ಗೋಲ್ ಐತಿ, ಅದನ್ನು ರೀಚ್ ಆದ್ಮೇಲೆ ಪಕ್ಕ ಆಗ್ತೇನೆ ಗೈಸ್. ಎಲ್ಲ ಕ್ವಶನ್ಗೆ ಆನ್ಸರ್ ಸಿಕ್ಕು ನಿಮಗೂ ನನಗೂ. ಏಪ್ಪ ಏನು ಮಾತಾಡೋದು ಗೊತ್ತಾಗುತ್ತೆ. ಈಕಿನ ನೋಡಿಕೆಸ್ ನಾ ಏನು ಮಾತಾಡೋದು ಈಗ ಅದೆಲ್ಲ ಇಷ್ಟೆಲ್ಲ ಕ್ವಶನ್ಗೆಲ್ಲ ಆನ್ಸರ್ ಸಿಕ್ತು ನಿಮ್ಗೆ. ಮತ್ತು ನಿಮ್ಗೆ ಇನ್ನೂ ಯಾವ ಕ್ವಶನ್ಗೆ ಆನ್ಸರ್ ಬೇಕು ಅದನ್ನೆಲ್ಲ ಕಾಮೆಂಟ್ ಒಳಗೆ ಟೈಪ್ ಮಾಡಿ ಹಾಕ್ರಿ. ಸೊ ಯಾ ಗೈಸ್, ನಿಮ್ಗೆ ಈ ವಿಡಿಯೋಕ್ಕೆಲ್ಲಕ್ಕೂ ಚಲೋ ರೆಸ್ಪಾನ್ಸ್ ಸಿಕ್ಕಿತ್ತು ಅಂತ ಅನ್ಕೋತೇನೆ. ಆ್ಯಂಡ್ ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ಸಿಕ್ಕಿದ್ದು ಅಂತ ಅನ್ಕೊಳ್ತೇನೆ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಹಂಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಇನ್ನು ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡೇನಿ. ಬಿಕಾಸ್ $4 4 ತಿಂಗಳು 5 ತಿಂಗಳು ಆಯ್ತು $4 ಐತಿ. $1 ಹೆಚ್ಚಿಗೆ ಹೊಂಟಿಲ್ಲ, $1 ಏನು ಇಳಿಯತ್ತಿಲ್ಲ. ಸೊ ಹಾಗಾಗಿ ಬೇಕಲ್ರಿ, ದುಡ್ಡಿದ್ರನ ಎಲ್ಲ ಈಗಿನ ಜಗತ್ತೊಳಗ. ಸೊ ಹಾಗಾಗಿ ಮಾಡ್ಕೊಂತ ಹೋಗ್ಬೇಕು. ಮೊದ್ಲಿನಕ್ಕಿಂತಾನು ಇವಾಗ ಸಪೋರ್ಟ್ ಜಾಸ್ತಿ ಮಾಡ್ರಿ. ಯಾಕಪ್ಪ ಅಂತಂದ್ರ ಇನ್ನೊಂದು ಹೇಳ್ಬೇಕಂದ್ರೆ ನಾವ್ ಏನು ವಿಡಿಯೋಸ್ ಮಾಡಿಲ್ಲ ಅಂದ್ರು ನಾವು 50K ಇದ್ದಿದ್ದು 70K ತನಕ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. 100K ಸೆಲೆಬ್ರೇಷನ್ ಮಾಡೋಣ್ರಿ ಪಕ್ಕ. ಆ್ಯಂಡ್ ಎಸ್, ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಪಟ ಸಬ್ಸ್ಕ್ರೈಬ್ ಮಾಡ್ರಿ ಗೈಸ್. 100K ಲಗುನ ಮಾಡ್ರಿ. ಇದೊಂದು 2 ತಿಂಗಳದಾಗ ಮತ್ತೇನಾರ ಮಾಡ್ಬೇಕಂತೀವಿ. ಅನಾಥಾಶ್ರಮಕ್ಕೆ ಹೋಗಿ ಊಟ ಹಂಚೋದ ಈ ತರ ಏನಾರ ಮಾಡ್ತಿರ್ತೀವಿ. ನಮ್ಮಿಂದ ಖುಷಿ, ನಮ್ಮ ಕೈಲಿ ಎಷ್ಟಾಗ್ತದೆ ಅಷ್ಟ. ಬಟ್ ನಾವ್ ಅಷ್ಟು ತೋರಿಸ್ಕೊಳಂಗಿಲ್ಲ ಆನ್ ಕ್ಯಾಮ್ರಾ. ಇದನ್ನ ನಾವು ಬರೀ ಮಾತಿಗಷ್ಟೇ ಹೇಳತ್ತೀವಿ ಅಂತ ಅನ್ಕೊಳಕ್ ಹೋಗ್ಬಿಡ್ರಿ. ಯಾರೋ ಏನೋ ಬಂದು ದಾನನೂ ಮಾಡಿರ್ತೀವಿ, ಎಲ್ಲಾನು ಮಾಡಿರ್ತೀವಿ. ಸೊ ಅದನ್ನ ಹಿಂಗ ಅವ್ರು ಬಂದಾರಪ್ಪ ಅಂತ ಹೇಳಿ ಕ್ಯಾಮ್ರಾ ಹಿಡ್ಕೊಂಡು ಹಿಂಗ್ ಕೊಡುತ್ತದು ನಮ್ಗೆ ಆಗಿದ್ದಾಗ ಥಾಟ ಬರಂಗಿಲ್ಲ ಅದು. ಸೊ ಥಾಟ್ ಬಂದ್ಮೇಲೆ ಒಂದ್ ವೇಳೆ ಹಂಗೆ ಬಂದ್ರೆ ಮಾಡ್ತೇವ್ರಿ. ಬಟ್ ಯಾಕಂದ್ರೆ ಒಬ್ಬರು ಈಗ ಕ್ಯಾಮ್ರಾ ಹಿಡ್ಕೊಳ್ಳೋ ಅವ್ರಿಗೆ ಒಂದ್ ಸ್ವಲ್ಪ ಅನಾಯಿಂಗ್ ಅನಿಸ್ತೈತಿ. ಒಂಥರ ಏನಪ್ಪ ಇದು ಇದ್ರ ಸಲುವಾಗಿ ಮಾಡತ್ತಾರೇನೋ ಅಂತ ಒಬ್ಬೊಬ್ರು ಅನ್ಕೋತಾರು. ಸೊ ಹಾಗಾಗಿ ಅವ್ರು ಚೀತು ಅಂತ ಬೈದು ಹೋಗಿರ್ತಾರೆ. ಅಷ್ಟೆಲ್ಲ ನಾವು ದಾನ ಮಾಡ್ರು, ಅಷ್ಟೆಲ್ಲ ಚಲೋ ಮಾಡ್ರು, ಕ್ಯಾಮ್ರಾ ಮುಂದೆ ಆ ಥರ ಮಾತಾಡ್ತಾರೆ. ಸೊ ಹಾಗಾಗಿ ಇಷ್ಟಿತ್ತು ರೀ ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾ ದಪ್ಪ ಆದ್ರೂ ಚಂದ ಕಾಣತ್ತೇನ್ರಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ. ಸೇ ಬೈ.